ನೋಡ್ರಿ ಮೊದ್ಲಿಗತ್ಲಿ ಹನುಮಪ್ಪ ಗೊತ್ತಿರ್ಬೇಕು ನಿಮ್ಗೆ. ನಮ್ಮ ತಂಗಿ ಬಂದು ನೋಡ್ರಿ ಮುಂದೆ ಹೋಗು ಈ ಬಾದ ಆ ಕಡೆ ಆಯ್ತ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ನಿನ್ನೆ ಎಲ್ಲಿಗೆ ವ್ಲಾಗ್ ಮುಗಿಸಿದ್ವಿ ಅಲ್ಲಿಂದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರ್ತೈತಿ. ಎಲ್ಲರೂ ಊರಿಗೆ ಹೊಂಟಿವ್ರಿ. ಅದರ ಮಾಡಾಗಿತ್ತು, ದೂರ ಆಗುತ್ತೆ ನಮ್ಗೆ. ನಮ್ಮ ಅಜ್ಜಿ ಊರಿಂದ ನಮ್ಮ ತಮ್ಮನ ಬೀಗ್ರ ಊರಿಗೆ ದೂರ ಆಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ನಾವು ಹೊಳೆ ಆಚೆ ಅಂತೀವ್ರಿ, ಆ ಕಡೆಗೆ ಹೋಗಬೇಕು. ಹೂವಿನಡಗಲಿ ದಾಟಿ ಮುಂದಕ್ಕೆ ಹೋದ್ರೆ ಊರು ಬರ್ತೈತಿ. ಅಷ್ಟು ದೂರ ಹೋಗ್ಬೇಕು. ಅಂದ್ರೆ ಮುಂಡ್ರಿಗೆ ಮೇಲೆ ಹೋಗಿದ್ರೆ ನಮ್ಗೆ ಸ್ವಲ್ಪ ಬೇಗ ಹೋಗ್ತಿದ್ವಿ. ಆದ್ರೆ ಆ ಗಾಡಿಯವ್ರು ಏನು ಮಾಡಿಬಿಟ್ರು, ತಮಗೆ ಒಳದಾರಿ ನೋಡ್ತಾರಲ್ರಿ, ಆ ರೀತಿ ಕರ್ಕೊಂಡು ಹೋದ್ರು. ಹೆವಿ ಏನದು ಗಾಡಿ ರೋಡ್ ಸರಿ ಇರಲಿಲ್ಲ. ಹಳ್ಳಿ ಮೇಲೆ ಹೋಗ್ತಾರಲ್ಲ, ಆ ಥರ ರೂಟ್ ಒಳಗೆ ಹೋಗಿದ್ದಕ್ಕೆ ಲೇಟ್ ಆಗ್ತದೆ. ಮತ್ತು ಈಗ ನೋಡ್ರಿ ಒಮ್ಮರೆ ನಾವು ಹತ್ತತ್ರ ಕೊಪ್ಪಳ ಅಲ್ರಿ, ಕೊರ್ಲಹಳ್ಳಿ. ನಿಮಗೆಲ್ಲ ಗೊತ್ತೈತಿ, ಮದ್ಲೆಗಟ್ಟಿ ಹನುಮಪ್ಪನ ದೇವಸ್ಥಾನ ಫೇಮಸ್ ಇದೆ ಇಲ್ಲಿ, ಕೊರ್ಲಹಳ್ಳಿ ಡ್ಯಾಮ್ ಅದೆಲ್ಲ. ಅದ್ರ ಹತ್ರ ಇದ್ವಿ. ಅಷ್ಟೊತ್ತಿಗೆ ಮಳೆ ಗಾಳಿ ಫುಲ್ ಎದ್ದು ಬಿಡ್ತು. ಮಳೆನೂ ಬರಾಕತ್ತೈತೆ. ಗಾಳಿಗೆ ಸಿಕ್ಕಾಪಟ್ಟೆ ನಮ್ಮದು ಮೇಲೆ ರೊಟ್ಟಿ ಎಲ್ಲ ಮೇಲೆ ಗಾಡಿಗೆ ಕಟ್ಟಿ ಹಾಕಿದ್ವಿ, ಒಂದು ಹಳೆಗೆ ಹಾಕಿ. ಅದ್ರದ್ದು ಗಾಳಿಗೆಲ್ಲ ಅಳಗಾಡಿ ಬಡ್ದು ಪುಡಿ ಆಗಾಕತ್ತಿದ್ವು ರೊಟ್ಟಿ. ಹಾಗಾಗಿ ಅದನ್ನು ಕೆಳಗೆ ತಗೋಬೇಕಂತೇಳಿ ಹೂವಿನ ಅಡಗಲಿರಿ. ಯಾರು ಹೂವಿನ ಅಡಗಲಿರೋದ್ರಿ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ನಾವು ಹೂವಿನ ಅಡಗಲಿ ಒಳಗದೀವಿ. ಇಲ್ಲಿಂದ ನಮ್ಮ ತಂಗಿ ಬರ್ತಾಳ್ರಿ. ಅವರು ಇಲ್ಲಿ ಊರಿಗೆ ಬರಲಿಲ್ಲ, ಮುಂಚಿತವಾಗಿ ಅಲ್ಲಿಗೆ ಬರ್ತೀವಿ ಅಂತಲೇ ಹೇಳಿದ್ಲಕ್ಕಿ. ಹಾಗಾಗಿ ನಮ್ಮ ಕೃಷ್ಣನ್ ಕರ್ಕೊಂಡು ಅವ್ರ ಯಜಮಾನ್ರ ಜೊತೆಗೆ ಬೈಕ್ ಮೇಲೆ. ಅವ್ರ ಊರಿಂದ ಹೂವಿನ ಅಡಗಲಿ ದೂರ ಆಗಲ್ರಿ. ನಮ್ಗೆ ಮುಂಡ್ರಿಗೆ ನಮ್ಮೂರ ಮೇವಂಡಿ ಹಂಗೆ ಒಂದು 10 ಕಿಲೋಮೀಟ್ರ್ ಒಳಗನ ಆಗ್ಬಿಡ್ತೈತಿ. ಅಲ್ಲೇ ಬರ್ತೀನಿ, ನೀವು ಬರ್ರಿ, ಬಿಡುವಾಗ ಕಾಲ್ ಮಾಡಿರಿ ಅಂತ ಹೇಳಿದ್ಲು. ನಾವು ಇಲ್ಲಿ ನಮ್ಮ ಅಜ್ಜಿ ಊರು ಬಿಟ್ಟಾಗ ಕಾಲ್ ಮಾಡಿದ್ವಿ. ಅವ್ರಿಗೇನು ಅಷ್ಟು ಟೈಮ್ ತೊಗೊಳಲ್ಲ. ನಾವು ಇಲ್ಲಿಂದ ಅಲ್ಲಿಗೆ ಹೋಗತ್ಲೆ ಅವರು ಆರಾಮ್ ಬಂದಿರ್ತಿದ್ರು. ಬಂದು ಆಲ್ರೆಡಿ ವೇಟ್ ಮಾಡಾಕತ್ತಿದ್ರು. ಇಲ್ಲಿ ನಾವು ಸ್ವಲ್ಪ ಹುಡುಗಿಗೆ ಈಗ ನೋಡ್ರಿ ಕೊರ್ಲಹಳ್ಳಿ ಬ್ರಿಡ್ಜ್ ಹತ್ರ ಇದೀವಿ ನಾವು. ಇಲ್ಲಿಂದ ಹೂವಿನ ಅಡಗಲಿಂದ ಹುಡುಗಿ ಊರಿಗೆ ಹೋಗ್ಬೇಕ್ರಿ. ಆದ್ರೆ ಇದು ಹೆಂಗೆ ಗೊತ್ತ್ರಿ, ಫುಲ್ಲು ಹುಡ್ಡಿರೋ ಗಾಡಿ. ಆ ಕಡೆ ಈ ಕಡೆ ಇದೇನು ಕಾಣಲ್ಲ, ಏನಿದ್ರು ಹಿಂದಿಂದ ಮಾತ್ರ ತೋರಿಸಿ ಅಂತ ಹೋಗ್ತೀನಿ. ಮುಂದೆ ಕಾಣಲ್ರಿ. ಅವ್ನು ಟ್ಯಾಕ್ಸಿ ಹತ್ರ ಕಿಟಕಿಯಾಗ ಕುಂತು ಮಾಡ್ಬೋದಿತ್ತು. ಏನಿದ್ರು ನಾವು ಯಾವುದೇ ದಾಟಿ ಹೋಗಿವಿ ಅನ್ನಷ್ಟ ತೋರಿಸ್ತೀವಿ. ಎಷ್ಟು ಜಳ ಆಯ್ತು ಇಲ್ಲಿ ಹೋಗಿ ತೆಗಿದ್ ನೋಡಬೇಕು ತಡಿ ಬಿಚ್ಚಂತೆ ಹಿಡ್ಕೊ ಇದು ಕೈ
ಈಗೆಲ್ಲ ತಪ್ಪೈತಿ ಈಗ ಮಕ್ಕಳ ಆಗ್ಬೇಕಾರೆ ಮಕ್ಕಳ ಕಾಯಿ ಹಾಂ ಈಗ ಸಸ್ಯ ಕಡ ಅಲ್ಲ ಈಗ ಅದನ್ನ ಕಾಯ್ಕೆ 8 9 ಹೂವು ತೊಗೊಂಡಿವ್ರಿ. ಅಲ್ಲಿ ಊರಿಗೆ ಹೋಗೋ ತೊಗೊಂಡ್ವಿ. ಹಾಗೆ ನಾವೆಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ವಿ. ಮನೆ ಒಳಗೆ ಏನೋ ಯಾರೂ ತಂದಿರಲಿಲ್ಲ ನಮಗೂ. ಹಾಗಾಗಿ ಅಲ್ಲೇ ತೊಗೊಂಡು ಒಂದಷ್ಟು ಎಲ್ರಿಗೂ ಅಲ್ಲೇ ಒಂದು ಸ್ವಲ್ಪ ಕಟ್ ಮಾಡಿ ಕೊಟ್ವಿ. ಏನೋ ಒಂದು ಫಂಕ್ಷನ್ಗೆ ಇದಕ್ಕೆ ಒಂದು ಹೋಗಿ ಒಂದು ಹೆಣ್ಮಕ್ಳು ಹೂವು ತಲೆ ಒಳಗಿದ್ರೆ ಚೆಂದ ತೊಗೊಂಡು ಅಲ್ಲೇ ಗಾಡಿ ಕಟ್ ಮಾಡ್ಕೊಂಡು ಎಲ್ರಿಗೆ ಹಂಚ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ತಂಗಿ, ನಮ್ಮ ಕೃಷ್ಣ, ನಮ್ಮ ತಂಗಿ ಇವಾಗ ಇದಾ ಕಡೆ ಆಗತ್ತಲ್ವೇ ಒಂಟಿ ಜ್ಯೋತಿ ಓಯ್ ಲೇ ಮುಂದರ ಹೋಗು ಈ ಬಾದ ಕಡೆ ಆಗತ್ತ. ಅಲ್ಲಿ ಅಜ್ಜಾರು ಬರ್ತಿದ್ರಲ್ಲ ರಾಮಣ್ಣಜಿ ಬರ್ತಂಪ ಅಲ್ಲಿ ಬರ್ತಾನ ಈ ಗಾಡಿಯಾಗ 10 ಜಂಬ ಅವ್ನು ಕಾಕಂದೆ ಪಾಪ ಇಲ್ಲಿ ಮಟ್ಟ ಬಂದೆ ಅದೇ ರಾಮ ಪಜ್ಜದ ಹೋಗು ಆಕೆ ಅಂಟಿ ಅದಾಳೆ ಅದು ಮಾಮ ಗಾಡಿ ಐತಿದ್ಲೇನು ಎಲ್ಲ ಕಟ್ಟೆನ ಪ್ಲಾಸ್ಟಿಕ್ ತೊಯ್ತವೆ ನಾವು ಇಚ್ಚತೈತಿ ಅದು ಬಾಯಿ ಮತ್ತೆ ಸೀದಾ ಕಟ್ಟಿದ್ದತ್ತ ತಕ್ಕಡಿಗೆ ಹೊಳ್ಳಿಕೊಂಡೈತೆ ಎಲ್ಲ ಅದು ನೆಟ್ಟಗಿತ್ತದು ಹನಿ ಭಾಳ ದೊಡ್ಡದೈತಿ ಅದಕ್ಕೆ ನೆಟ್ಟನಿ ಇಲ್ಲಿ ಏನು ಸಾಪ ಇಲ್ಲ ಮನ್ಕು ದುಡ್ಡಿ ಹಾಂ ಆಪಾಜಿ ಹಲೋ ಕಲ್ಲಂಗಡಿ ರಾಜ ಆಯ್ತಾ ಕಲ್ಲಂಗಡಿ ರಾಜ ಆಯ್ತಾ ಯಾವ ನೋಡಿ ಕಲ್ಲಂಗಡಿ ಇರ್ತಾವ ಒಳಗೆ ಬರತೈತಿ ರೊಟ್ಟಿ ಕೇಳತ್ತ ಜಗ್ಗ ದಕ್ಕಡಿ ಹೊಡಿತಾನೆ ವಚ್ಗೇರಿ 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 ಏನಂತಿ ಏನಂತಿ ಅಜ್ಜಿ ಅಂತೀನಲ್ಲ ಅಜ್ಜಿ ಅಂತೀನಿ ಅಂತ ನಿಂತ ಬಿಡ್ತಲ್ಲ ಮಳೆ ಬರ್ರಿ ಮಳೆ ಕೊಯ್ಯೋದಿಡಿ ಹಂಗಿಡಿ
ನೋಡ್ರಿ ನಾವು ಊರಿಗೆ ಹೋದ್ವಿ. ಊರು ಒಂದು ಕಿಲೋಮೀಟ್ರ್ ಮುಂದಿತ್ತು. ಏನೋ ಮಳೆ ಚಲವಾಗಿತ್ತು, ಸ್ವಲ್ಪ ಲೈಟಾಗಿ ತೋರಿಸ್ಕೊಂಡ್ರು. ಬೆಡ್ಶೀಟ್ ತೊಗೊಂಡೋಗಿದ್ವಲ್ಲ, ಅದನ್ನ ಹೊಚ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಲ್ಲಿ ಊರು ಬಂತು. ಈಗ ನೋಡ್ರಿ ನಾವು ಮನೆಗೆ ಇಳ್ಕೊಂಡಿವಿ. ಇಲ್ಲಿ ನಾವು ತೊಗೊಂಡು ಹೋದಂಥ ಬುತ್ತಿನ ನಮ್ಮ ಅಮ್ಮ ಹೊತ್ಕೊಂಡು ನೋಡ್ರಿ, ಕಂಬಳಿ ಹಾಕ್ಕೊಂಡು ಅದನ್ನು ಅಲ್ಲೇ ಬಾಗಲ್ದಾಗ ಹೊರಗೆ ನಿಲ್ಲಿಸಿ ಪೂಜೆ ಮಾಡಿ ಒಳಗೆ ತಗೋತಾರೆ. ಅದು ಸಂಪ್ರದಾಯ. ನಾವು ಮೊನ್ನೆ ಬಂದಾಗ ಇಲ್ಲಿ ಕೂಡ ಹಾಗೆ ಮಾಡಬೇಕಿತ್ತು, ಆದರೆ ನಾವು ಒಳಗಡೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ. ಇವ್ರು ಅಲ್ಲೇ ಬಾಗಲ್ದಾಗ ನಿಲ್ಲಿಸಿ ಪೂಜೆ ಮಾಡಿ ಒಳಗೆ ತಗೊಂಡ್ರು ಬುತ್ತಿನ. ನಾವೆಲ್ಲರೂ ಹೋದ್ವಿ, ನೀರೆಲ್ಲ ಕೊಟ್ಟರು, ಫ್ರೆಶ್ ಅಪ್ ಆಗಿ ಈಗ ಫ್ರೆಶ್ ಅಪ್ ಆಗಕತ್ತಿದ್ವಿ ರೀ. ನೋಡ್ತಿರ್ಬೋದು, ನೀವು ಅಂತೀರಿ ಲಾಸ್ಟ್ ಅವ್ರು ಬಂದು ಚಂದ್ರ ಒಳಗಡೆ ಕೂಡಿಸಿ ಪಾನಕ ಅಥವಾ ರಸನ ಏನಾದರೂ ಈ ಥರ ಕೊಟ್ಟಿರ್ತೀವಿ. ಬಿಸಿಲು ಹೋದ್ಬಿಟ್ಲೆ ಫಸ್ಟ್ ಅದ ಮಾಡೋದು ನಮ್ಮ ಕಡೆ ಎಲ್ಲ. ಹಾಗಾಗಿ ನಾವು ಏನದು ಜಮ್ಖಾನೆ ಅಂತೀವಿ. ಮನೆ ಭಾಳ ಸಣ್ಣದದು, ಜಾಸ್ತಿ ಜನ ಹೋಗ್ಬಿಟ್ರೆ ಸಾಲೋದೇ ಇಲ್ಲ. ನಾವು ಎಷ್ಟು ಹೆಣ್ಮಕ್ಳು ಇದ್ವಿ ಮತ್ತು ಒಂದಷ್ಟು ಸಣ್ಣ ಮಕ್ಕಳು, ಅವ್ರ ಇಷ್ಟರಿಗೆ ಅದು ಅಲ್ಲಿಗೆ ಕರೆಕ್ಟ್ ಆಗ್ಬಿಡುತ್ತೆ. ಇನ್ನೂ ಒಬ್ಬರಿಬ್ಬರು ಅದ್ರಾಗ ಹತ್ತೆಗೆ ಕೂತ್ಕೊಂಡಿರ್ತೀವಿ. ಮನೆ ಭಾಳ ಸಣ್ಣದೈತಿ. ಹೋಗಿ ರೆಸ್ಟ್ ಮಾಡೋಕ್ಕಂತೇಳಿ ಕೂಡ್ಸಿದ್ರು. ರಸನ ತಂದುಕೊಟ್ರು. ಅವರು ಕೂಡ ರಸನ ಕುಡಿದು ಕೂತ್ಕೊಂಡಿದ್ವಿ. ಈ ರೀತಿಯಾಗಿ ಮಾಡ್ತಾರೆ ಈ ಪದ್ಧತಿ. ಅವ್ರು ಬಂದ ಮೇಲೆ ನಾವು ಪೂಜೆ ಎಲ್ಲ ಮಾಡಿ ಬುತ್ತಿನ ಹಂಚಿದ್ವಿ. ಈಗ ಅವರು ಅದನ್ನು ಮಾಡ್ತಾರೆ. ಒಳಗಡೆ ತೊಗೊಂಡವ್ರ ಬುತ್ತಿನ ಅವರು ಕೂಡ ಅದಿಷ್ಟನ್ನು ಪೂಜೆ ಮಾಡಿದ್ದು ತಕ್ಕೊಂಡು ಒಂದಷ್ಟು ಅವ್ರೂರು ಜನಗಳಿಗೆ ಮನೆಗೆಲ್ಲ ಹಂಚಿ ಆಮೇಲೆ ನಮ್ಗಳಿಗೆ ಊಟ ಕೊಟ್ಟು ಕಳಿಸ್ತಾರೆ. ಈ ರೀತಿಯಾಗಿ ನಾವು ಬೀಜ ಬುತ್ತಿ ತರೋದು, ತೊಗೊಂಡೋಗಿ ಕೊಡೋದು. ಅವ್ರು ಬಂದು ನಮಗೆ ಕೊಡೋದು, ಗಂಡಿನವ್ರು ಹೋಗಿ ಹೆಣ್ಣಿನ ಮನೆಗೆ ಕೊಟ್ಟು ಬರೋದು. ಇದು ನಮ್ಮ ಸಂಪ್ರದಾಯ. ಒಂದಷ್ಟು ಜನ ಮಂಗಳೂರವರು ಆ ಕಡೆದವರೆಲ್ಲ ಕೇಳಿರಿ, ನಮ್ಮ ಕಡೆ ಇದೆಲ್ಲ ಮಾಡಲ್ರಿ ಅಂತೇಳಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಇವೆಲ್ಲ ಮಾಡ್ತಾರೆ. ಪ್ರೆಗ್ನೆಂಟ್ ಇದ್ದಾಗ ಸೀಮಂತ ಮಾಡೋಕ್ಕೂ ಹಿಂದಿನ ದಿವಸ ಅಥವಾ ಅವತ್ತಿನ ದಿನಾನ ತೊಗೊಂಡೋಕ್ಕಾರ. ಅದು ಬೈಕಿ ಬುತ್ತಿ ಅಂತೇಳಿ ಒಯ್ತೀವಿ. ಇದು ಬೀಜ ಬುತ್ತಿ ಅಂತೇಳಿ ಮದುವೆಗಿಂತ ಮುಂಚೆ, ಮದುವೆ ಫಿಕ್ಸ್ ಆದಮೇಲೆ ಮದುವೆಗಿಂತ ಮುಂಚೆನೇ ಇದೊಂದು ಮಾಡ್ತಾರೆ. ಫಸ್ಟ್ ಅವ್ರು ತರ್ತಾರೆ, ಆಮೇಲೆ ನಾವು ಒಯ್ತೀವಿ. ಒಂದಷ್ಟು ಜನ ಹೇಳಿದ್ರಿ, ನಮ್ಮ ಕಡೆ ಗಂಡಿನವ್ರು ಕೊಡಲ್ರಿ ಬೀಜ ಬುತ್ತಿ ಅಂತೇಳಿ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಸಂಪ್ರದಾಯ ಇರ್ತಾವೆ ರೀ. ಒಂದೊಂದು ಡಿಸ್ಟ್ರಿಕ್ನಾಗ ಇದ್ದಿದ್ದು ಇನ್ನೊಂದು ಡಿಸ್ಟ್ರಿಕ್ನಾಗ ಇರಲ್ಲ. ಅದು ಇವಕ್ಕೆ ಉತ್ತರ ಕರ್ನಾಟಕ ಕಡೆನೇ ನಾನಾ ಥರ ಜಿಲ್ಲೆಗಿಂತ ಇನ್ನೊಂದು ಇರ್ತಾವೆ. ಮಾನ್ಕಾಯಿ ನೋಡ್ರಿ ಎಷ್ಟು ಬಿಟ್ಟೈತಿ ಮರ, ಚಂದ. ಇರ್ಲಿ ಆಕೆ ಏನು ಬ್ಯಾವ್ರ ಆತ್ವೆ ಅಂಟಿ ಅನ್ನೋಲಕ್ಕೆ ಬಂದು ನನಗೆ ತಪ್ಪು ಬಲ್ಲ ದೂರ ಇರ್ತಾವೆ. ಸಲ ಕಪ್ಪತ್ತು ತೊಡ್ಲ ಕಟ್ಟಿ ಬಂದ್ಬಿಡ್ಬೇಕಲ್ಲ. ಮನೆಯವ್ರು ಹೋದ್ರೆ ಮನೆಯವ್ರಿಗೆ ಅತ್ತ ನೀವು ಹೋಗ್ಬೇಕು. ಒಂದಿನ ಅಮಾಸ್ಯಾಗ ತೊಡ್ಲ ಕಟ್ಟಿ ಬಂದ್ಬಿಡ್ಬೇಕು. ಸಪತ್ ಸೂಪರ್ ಮಾಡಿ ನೀ ಗಿದ್ದಿ ಅಭ್ಯಾಸ ತಗೊಂಡೋಗಿ ಕೆಟ್ಟದ್ರಾಗ ಅಡಿಕೆ ಬೆಟ್ಟ, ಒಂದು ಅಡಿಕೆ ಕಾಳು, 2 ರೂಪಾಯಿ ಹಣ್ಣು ಇಟ್ಟು ನೋಡ್ರಿ. ಈಗ ಅವರು ಬುತ್ತಿ ಹಂಚೋರಿಗೆ ನಾವು ಹೊರಗಡೆ ಕೂತಿದ್ವಿ. ಮಂಡಕ್ಕಿ ಚಾನು ಕೊಟ್ಟಿದ್ದರು. ಸಾರಿ, ಆ ಕ್ಲಿಪ್ಪಿಂಗ್ ನಾನು ತೊಗೊಲಿಲ್ಲ. ರಸನ ಕೊಟ್ಟಿದ್ದ ಅದನ್ನು ಕೊಟ್ಟಿದ್ರು. ಅದೆಲ್ಲ ನಾಷ್ಟ ಮಾಡಿಕೊಂಡು ಹೊರಗೆ ಕೂತಿದ್ವಿ. ಅದಾದಮೇಲೆ ಅವರೆಲ್ಲ ಬುತ್ತಿ ಎಲ್ಲ ಹಂಚಿದ್ರು. ಅವ್ರದ್ದು ಅದೆಲ್ಲ ಮುಗಿದ್ಮೇಲೆ ಮತ್ತೆ ಊಟಕ್ಕೆ ಕರೆದ್ರು. ಫಸ್ಟು ಗಂಡ್ಮಕ್ಳು ಪಂಕ್ತಿ ಕುಂದಿಸಿದ್ರೆ ಗಂಡ್ಮಕ್ಳೆಲ್ಲ
ಅವ್ರಿಗೆಲ್ಲ ಊಟ ಕೊಟ್ಟಾದಮೇಲೆ ಅವ್ರದ್ದಾದ್ಮೇಲೆ ನಾವು ಹೆಣ್ಮಕ್ಳಿಗೆಲ್ಲ ಊಟ ಕೊಟ್ಟರು. ನಾವೇನು ತೊಗೊಂಡು ಹೋಗಿದ್ವಿ ನಾವು ಮಾಡಿದ ಅಡುಗೆನ ಅದನ್ನು ಊಟ ಕೊಡ್ತಾರೆ. ಮೇಲೆ ಅನ್ನ ಸಾರು ಅವ್ರು ಮಾಡಿರ್ತಾರೆ. ಮತ್ತು ನಾವು ಕೂಡ ಹಾಗೆ ಮಾಡಿದ್ವಿ. ಅವ್ರು ತಂದು ಬುತ್ತಿನೇ ಫಸ್ಟ್ ಊಟ ಕೊಟ್ಟು ಆಮೇಲೆ ನಾವು ಮನೆ ಮಾಡಿದ್ವಲ್ಲ ಅನ್ನ ಸಾರು ಅದನ್ನು ಕೊಟ್ಟಿರ್ತೀವಿ. ಇವರು ಕೂಡ ಸೇಮ್ ಹಾಗೆ ಮಾಡಿದ್ರು. ಇದೆಲ್ಲ ನಾವು ಮಾಡಿರೋಂಥ ಅಡುಗೆನ ಬೆಳಿಗ್ಗೆ 3:30ಯಿಂದ ಚಾಲೂ ಮಾಡಿದ ಅಡುಗೆ ಇದೆಲ್ಲ 8 ಅಥವಾ 9 ಗಂಟೆ ಅನ್ನತ್ಲೆ ಮುಗ್ದಿತ್ತು ನಮ್ದು ಇದೆಲ್ಲ ಅಡುಗೆ ಮಾಡೋಕೆ. ಊಟ ಮಾಡಕತ್ತಿದ್ವಿ ಇಷ್ಟರು ಸೇರಿಬಿಟ್ಟು. ಮೊನ್ನೆ ಒಂದು 2-3 ದಿನದ ಲಾಗ್ ನಾ ಇಲ್ಲಿ ಬಂದಾಗಿಂದ ಲಾಗ್ ಒಳಗೆ ವಾಯ್ಸ್ ಓವರ್ ಸರಿ ಕೇಳಿಸಿಲ್ಲ, ನಿಮ್ಮ ಧ್ವನಿನೇ ಕೇಳಿಲ್ಲ, ಏನೋ ಅರ್ಥನೇ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಿ. ಇಲ್ಲರಿ ಅದೇನಾಗ್ಬಿಡ್ತೈತೆ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಮೇನ್ ಆಗಿಲ್ಲ ನಮಗೆ. ನೈಟ್ ಟೈಮು ವಾಯ್ಸ್ ಓವರ್ ಕೊಡೋದ್ರಿಂದ ಸ್ವಲ್ಪ ಎಲ್ಲರೂ ಮಲ್ಕೊಂಡಿರ್ತಾರೆ, ಡಿಸ್ಟರ್ಬೆನ್ಸ್ ಅನಿಸುತ್ತೆ ಏನೋ ಅಂತೇಳಿ ನಾನು ಸ್ವಲ್ಪ ವಾಯ್ಸ್ ಓವರ್ ಸ್ಲೋ ಕೊಟ್ಟಿದ್ದೆ. ಹಾಗಾಗಿ ಅದು ಭಾಳ ಸ್ಲೋ ಕೇಳಿಸ್ಬಿಟ್ಟೈತಿ. ನಾನು ಅಂದ್ಕೊಳಕ್ಕಿಂತನೂ ಭಾಳ ಕಡಿಮೆ ಕೇಳೈತಿ. ನಾನು ಆಮೇಲೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡೆ ವಿಡಿಯೋನ, ಅಷ್ಟು ವಾಯ್ಸ್ ಕಡಿಮೆ ಬಂದೈತೆ ಅಂಥೇಳಿ. ಹಾಗಾಗಿ ಇವತ್ತು ಸ್ಪಷ್ಟವಾಗಿ ಜೋರಾಗಿ ವಾಯ್ಸ್ ಕೊಡತ್ತೀನಿ ರೀ ಸೈಲೆಂಟ್ ಪ್ಲೇಸ್ ಒಳಗೆ ಕೂತ್ಕೊಂಡು. ಈಗ ನೋಡ್ರಿ ಊಟ ಎಲ್ಲ ಆಯಿತು. ತಾಂಬೂಲ ಕೊಟ್ಟರು ಅಡಿಕೆಲಿ, ಅದನ್ನ ಹಾಕ್ಕೊಂಡು ಮತ್ತು ಸೇಮ್ ಪ್ಲೇಸ್ನಾಗ ಬಂದು ಕೂತ್ಕೊಂಡು ಓಸ್ಟ್ರನ್ನು ಮಾತಾಡ್ಕೊತ ಕೂತಿದ್ವಿ. ಅದೇ ಇರುತ್ತಲ್ಲ ರೀ ಮಾಮೂಲಿ. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಕಾರ್ಯನ ನಮ್ಮ ಕಡೆ ಮದುವೆದು ಮದುವೆ ಡೇಟು ಏನು ಫಿಕ್ಸ್ ಮಾಡೋದು, ಯಾವಾಗ ಮಾಡಬೇಕು ಏನೋ ಅದು ಎಲ್ಲರೂ ಸೇರಿ ಮಾತಾಡೋದು. ಒಬ್ಬರು ಒಂದು ಹೇಳಿದ್ರು ಇನ್ನೊಬ್ಬರು ಒಂದು ಹೇಳ್ತಿರ್ತಾರೆ. ಎಲ್ಲನೂ ಎಷ್ಟು ಮಾತಾಡಿಕೊಂಡು ಎಲ್ಲ ಒಂದು ಡೇಟ್ ಅಂತೇಳಿ ಫಿಕ್ಸ್ ಮಾಡೋದು ಸ್ವಲ್ಪ ಟೈಮ್ ತೊಗೋತೈತಿ. ಅವ್ರ ಅನುಕೂಲ ನೋಡ್ಕೋಬೇಕಲ್ರ, ಅವ್ರ ಅನುಕೂಲ ಆಮೇಲೆ ನಮ್ಮ ಮನೆಗೆ ಅನುಕೂಲ ಎಲ್ಲ ನೋಡಿಕೊಂಡು ಮದುವೆ ದಿನಾನ ಗುರ್ತು ಮಾಡಬೇಕು. ಹಾಗಾಗಿ ನೋಡೋಣ್ರಿ ಅಂತೇಳಿ ಮಾತಾಡ್ಕೊಂಡು ಕುಂತಿದ್ರು. ನಮ್ಮ ಚಿಕ್ಕಮ್ಮ, ನಮ್ಮವ್ವ, ನಮ್ಮ ಚೈತ್ರ, ನಮ್ಮ ದೊಡ್ಡಕ್ಕ, ನಮ್ಮ ತಂಗಿನ ಬಂದಿಲ್ಲ. ನಮ್ಮ ತಂಗಿ ಆಮೇಲೆ ಈ ಕಡೆ ರೆಡ್ ಸಾರಿ ಕೂತಾರಲ್ರಿ ಅವರೊಬ್ಬರು ಆಂಟಿ, ಇಲ್ಲೇ ನಮ್ಮ ಪ್ರಶಾಂತರ ಊರವ್ರು, ನಮ್ಮ ಅಜ್ಜಿ ಊರವ್ರು. ಅವರು ಕೂಡ ಕೂತ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಹಾಗೆ ಹುಡ್ರೆಲ್ಲ ಆ ಕಡೆ ಬಾಜು ಇದೇ ಮನೇನ ಕಟ್ತಿರೋದು. ನಾವು ಏನು ತೊಗೊಂಡಿವಲ್ಲ ಹುಡುಗಿನ ನಮ್ಮ ತಮ್ಮಗ, ಅವರು ಚಿಕ್ಕಪ್ಪನ ಮನೇನ ಇರಬೇಕಿದು, ಹೊಸ ಮನೆ ಕಟ್ಟಿಸ್ತಿರೋದು. ಅಲ್ಲೆಲ್ಲ ಉಸುಗದಕ್ಕಿದ್ರೆ ಅಲ್ಲೆಲ್ಲ ಆಟ ಆಡ್ಕೊಂಡು ನಿಂತ್ಕೊಂಡಿದ್ರು ಇವರೆಲ್ಲನೂ. ಈ ಥರ ಐತೆ ನೋಡ್ರಿ ನಮ್ಮ ಕಡೆ ಬೀಜ ಬುತ್ತಿ ಕೊಡೋ ಕಾರ್ಯಕ್ರಮ. ಇಲ್ಲಿ ನಮ್ಮ ಯಾರೋ ದೊಡ್ಡಕ್ಕ ಮಿಸ್, ನಮ್ಮ ದೊಡ್ಡಕ್ಕ ಈಗ 2-3 ಈ ಫಂಕ್ಷನ್ ಮಾಡಿದರೆ 2-3 ಫಂಕ್ಷನ್ಗೆ ಮಿಸ್ ಆಗ್ಯಾಳ. ಡೈರೆಕ್ಟ್ ಮದುವೆಗೆ ಅಟೆಂಡ್ ಆಕಾಳೇನು. ಯಾಕಂದ್ರೆ ನಮ್ಮ ಪ್ರಣಿ ಸಣ್ಣಕ್ಕಿದಲ್ರಿ, ಹಾಗಾಗಿ ಎಲ್ಲೂ ಬರೋದು ಅದು ಮಾಡಿಲ್ಲ ಆಕಿ. ನಾವು ಇಬ್ಬರೇನ ಬಂದಿದ್ದು ಜಾಸ್ತಿ. ನಮ್ಮ ಸೆಕೆಂಡ್ ಅಕ್ಕನೂ ಬಂದಿಲ್ಲ. ನಮ್ಮ ಸೆಕೆಂಡ್ ಅಕ್ಕನ ಮನೆಯದು ಫಂಕ್ಷನ್ ಇತ್ತು ರೀ ಸನೇದಾಗ, ಹಾಗಾಗಿ ಅಕ್ಕಿನೂ ಬಂದಿಲ್ಲ. ಅಕ್ಕಿನೂ ಬ್ಯುಸಿ ಇದ್ಲು. ನಮ್ಮ ತಂಗಿ ನಾನು ನಮ್ಮ ಪ್ರಶಾಂತಂದು ಮದುವೆ ಕಾರ್ಯ ಏನು ಚಲುವಾಗೆಲ್ಲ ಈಕಿ ನಾನು ನಮ್ಮ ರೇಣುಕಾ ನಮ್ಮ ಚೈತ್ರ ಇಷ್ಟೇ ಜನ. ಚೈತ್ರ ಈ ಸರಿ ಬಂದಾಳ, ಲಾಸ್ಟ್ ಟೈಮ್ ಬಂದಿರಲಿಲ್ಲ. ಹೋಳ್ಗೆ ಊಟಕ್ಕೆ ಬಂದಿಲ್ಲ. ನಾವು ಸಣ್ಣವರೇ ಮಾಡೋದಾಗೈತಿ, ಅವರಿಬ್ಬರು ದೊಡ್ಡವ್ರು ಬಂದಿಲ್ಲ. ಮತ್ತು ಅವು ಸಮಯ ಸಂದರ್ಭ ಹೆಂಗೆ ಬರ್ತಾ ಹಂಗೆ ಹೋಗೋದ್ರಿ. ಇಲ್ಲ ನಮ್ಮ ಅಕ್ಕನ ಮಾಡ್ತಿಲ್ಲ ಎಲ್ಲ ನಿಂತು. ಈಗ ನಾವು ಅದೆಲ್ಲ ಮುಗಿಸ್ಕೊಂಡು ಹೊರಟು ಬಂದಿಂದ ಹೂವಿನ ಅಡಗ್ಲಿಗೆ ಬಂದೀವಿ ನಾವು ಆಲ್ರೆಡಿ. ಇಲ್ಲಿ ನಮ್ಮ ತಂಗಿ ಚಹಾ ಕೊಡಿಸಿಲ್ಲ ಎಲ್ಲರೂ ಚಹಾ ಕುಡಿಯತ್ತೀವಿ ನೋಡ್ರಿ ಗಾಡಿಯಾಗ ಕುಂತು. ಸುಡುತ್ತಾ ಹುಡ್ರು ಚೆಲ್ಕೋತಾವೆ ನೋಡ್ರಿ. ಯಾವ ಇಲ್ಲಿ ಇಟ್ಟೀನಿ ಮುಟ್ಬೇಡ. ಇಲ್ಲ ಲೆಸ್ ಹಡಗ್ಲಿ ನೋಡ್ರಿ, ಹೂವಿನ ಹಡಗ್ಲಿ. ಮೊದಲಿಗತ್ಲಿ ಹನುಮಪ್ಪ ಗೊತ್ತಿರ್ಬೇಕು ನಿಮಗೆ, ಕೊಟ್ರಾಳಿ ಹತ್ರ ಇದು ಬ್ರಿಡ್ಜ್ ಅದೇ ತಡ ಹೊಳಿ ಬಂದ ಫುಲ್ ದೇವಸ್ಥಾನದವರೆಗೂ ಹೋಗುತ್ತೆ ನೀರು ಕಡಿಮೆ ಐತೆ ನೋಡ್ಬೇಕು ಜಾಸ್ತಿ ಹಾಂ ಇಲ್ಲಿ ಬಂತು ನೋಡಿ ಸರ್. ಏನು ಆಗಲ್ಲ ಹಿಂಗೆ ಹೋಗಿತ್ತಾನ ಪ್ರಶಾಂತ್. ಈಗ ನೋಡ್ರಿ ನಾವು
ಹೊರಟು ಬಂದ್ವಿ. ಮಳೆ ಗಾಡಿದು ಭಾಳ ಭಯ ಆಯಿತು. ಈ ಸಂಜೆನತ್ಲೆ ಮಳೆ ಗಾಳಿ ಚಾಲು ಆಗಿಬಿಟ್ಟಿರ್ತೈತಿ. ಆಮೇಲೆ ನಾವು ಹೋಗಿರೋಂಥ ಗಾಡಿ ಅಷ್ಟೊಂದು ಸೇಫ್ಟಿಯಾಗಿ ಇರಲಿಲ್ಲ. ಮಳೆಗೆ ನೀರು ಪೂರ್ತಿ ಒಳಗೆ ಬರೋದದು. ಈ ಕ್ರಿಸರ್ ಅದ್ರೊಳಗಾದ್ರೆ ಗ್ಲಾಸ್ ಇರ್ತಾವೆ, ಹಾಕೊಂಡು ಕೂತ್ಕೊತಿದ್ವಿ. ಲಾಸ್ಟ್ ಟೈಮ್ ಹೋದಾಗ ನಾವು ಕ್ರಿಸರ್ ಗಾಡಿಗೆ ಹೋಗಿದ್ವಿ. ಮಳೆ ಆದ್ರೂ ಏನು ತೊಂದರೆ ಇರೋಲ್ಲ. ಬಟ್ ಈ ಗಾಡಿ ಪೂರ್ತಿ ಓಪನ್ ಇರ್ತಲ್ಲ ರೀ, ಹಿಂದಿಂದ ಎಲ್ಲನೂ ಪೂರ್ತಿ ನೀರು ಒಳಗೆ ಬರ್ತಾ, ಹಾಗಾಗಿ ಫಾಸ್ಟಾಗಿ ಮನೆ ಸೇರ್ಕೊಂಡ ನಂತರ ಅವಸರ ಮಾಡಿ ಹೊರಟ್ವಿ. ನಾವು ಅಲ್ಲಿ ಮನೆ ಬಿಟ್ಟಿದ್ದೆ ಸ್ವಲ್ಪ ತಡ ಆಯ್ತು ಬರುವಾಗ. ಹಂಗಾಗಿ ಬೇಗ ಹೋಗ್ಬೇಕು, ಮಳೆಗಳು ಇತ್ತು ಅಂತೇಳಿ ಎಲ್ಲರೂ ಅವಸರ ಮಾಡಾಕತ್ತಿದ್ರು. ಅದು ಹೆಂಗೆ ಬಂದ್ವಿ, ನಾವು ಬೇಗ ಬಂದೀವಿ ರೀ. ನಾವು ಫಾಸ್ಟಾಗಿ ಓಡಿಸ್ಬಿಟ್ರೆ ಗಾಡಿನ. ಈ ರೀತಿಯಾಗಿತ್ತು ನೋಡ್ರಿ. ನಾವು ಎಷ್ಟು ಅಲ್ಲಿ 6 ಗಂಟೆಗೆ ಕರೆಕ್ಟ್ ಬಿಟ್ಟಿವಿ ನಾವು ಬೇಗೂರೂರನ್ನ. ನಾವು ಮನೆಗೆ ಬಂದಿದ್ದು 7:15, ಕರೆಕ್ಟ್ 7 ಗಂಟೆಗೆ ಬರ್ತೀವಿ. 1.5 ತಾಸು ಬೇಕಾಯ್ತು. ಆದರೆ ಬರುವಾಗ ಮುಂಡ್ರಿಗೆ ಮೇಲೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಗಾಡಿಯವ್ರದ್ದು, ಅದೆಲ್ಲ ಮುಗಿಸ್ಕೊಂಡು ಮುಂಡ್ರಿಗೆ ಮೇಲೆ ಬಂದ್ವಿ. ಪೂರ್ತಿ ಕತ್ಲಾಗೈತಿ. 7:30 ಆಗೈತೆ ನಾವು ಮನೆಗೆ ಬಂದು ಹೇಳ್ಕೊಳಕ್ಕೆ. ಮನೆಗೆ ಬರತ್ಲೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಯಾಕಂದ್ರೆ ಈ ಗಾಡಿ ಒಳಗೆ ಭಾಳ ಎಂದಕ್ಡಿ ಅಂತಾರಲ್ರಿ, ಆ ಥರ ಎಲ್ಲ ಆಗಿ ಮೈಕೈ ಎಲ್ಲ ನೋವಾಗ್ಬಿಟ್ಟಿತ್ತು ಎಲ್ರಿಗೂ. ಬಂದು ಎಷ್ಟು ಜನ ಊಟ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಂದು ಸ್ವಲ್ಪ ಏನೆಲ್ಲ ಅಡುಗೆ ಬೆಳಗಿದ್ದ ಭಾಳ ಇತ್ತಲ್ಲ, ಭಾಳ ಮಾಡಿದ್ವಲ್ರಿ, ಅದನ್ನು ಸ್ವಲ್ಪ ಹೋದಷ್ಟು ಬಂದಷ್ಟು ಉಣ್ರು. ನಾವಂತ ಹಂಗೆ ಮಕ್ಕೊಂಡ್ವಿ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್